ಕುಮಾರಸ್ವಾಮಿ ಅವರೇ, ಅಶೋಕ್ ಅವರೇ, ವಿಜೇಂದ್ರ ಅವರೇ, ನಿಮ್ಮ ಪಾರ್ಟಿ ವರ್ಕರ್ಸ್ಗಳಿಗೆ ಈ ಗ್ಯಾರಂಟಿನ ತಗೋಬೇಡ ಅಂತ ಹೇಳ್ರಿ. ನಿಮ್ಗೇನಾದರೂ ಇಫ್ ಯು ಗಾಟ್ ಮೊರಾಲಿಟಿ ಎಸ್ ಹೇಳಿ, ಡಿಕ್ಲೇರ್ ಮಾಡಿ, ಓಪನ್ ಆಗಿ ಡಿಕ್ಲೇರ್ ಮಾಡಿ. ನಾವು ಈ ಪಂಚ ಗ್ಯಾರಂಟಿಗಳ ವಿರೋಧಿಗಳು, ಎರಡೂ ಪಾರ್ಟಿನೋ. ನಮ್ಮ ಪಕ್ಷದ ಯಾವ ಕಾರ್ಯಕರ್ತರು ಕೂಡ ಇದನ್ನು ಸ್ವೀಕಾರ ಮಾಡಬಾರ್ದು, ತ್ಯಜಿಸಬೇಕು, ಬಹಿಷ್ಕಾರ ಹಾಕಬೇಕು ಅಂದ್ಕೊಡಿ ಅಂತೇಳಿ. ಇಲ್ಲಿ ತಗೊಳ್ಳೋದು ಎಲ್ಲ ವರ್ಕರ್ಸ್ಗಳು ಜನ ತಗತ್ತವ್ರೆ. ಹೊರಗಡೆ ಬಂದು ಇಲ್ಲಿ ನಾಟಕ ಎಲ್ಲರದು. ಗ್ಯಾರಂಟಿ ದೇಶ ಇದಾಗೋಯ್ತು. ಅದ್ಯಾರು ಇವತ್ತು ಹೇಳೋರೆ, ಏನು ನಮ್ಮ ವಿಜೇಂದ್ರ ಏನು ಹೇಳಿದ್ದಾರೆ, ಹುಂಡಿ ಇಡಿ ಖಜಾನೆ ಖಾಲಿ ಆಗೋಗಿದೆ. ನಿಮ್ಮ ಕಾಲದಲ್ಲಿ ಬರ್ತೀತ್ತ ಸ್ವಾಮಿ, ನಿಮ್ಮ ಅಪ್ಪನ್ನೇ ಜೈಲಿಗೆ ಹಾಕಿಸ್ಗಿರಾಕಿ ನೀನು. ಏನ್ರಿ ಯು ನೀವು ಸತ್ಯವಂತರ ಥರ ಮಾತಾಡ್ತೀರಿ. ನೀವೆಷ್ಟು ಸತ್ಯವಂತರು ಅಂತ ಈ ರಾಜ್ಯ ಜನಕ್ಕೆ ಗೊತ್ತಿಲ್ವಾ? ನೋಡಿ ಸ್ವಾಮಿ, ನಾನು ಸುಮ್ಮನೆ ಹೇಳಲ್ಲ. ನಾನು ದೇವೇಗೌಡರು ನನ್ನನ್ನು ರಾಜ್ಯದ ಅಧ್ಯಕ್ಷನ ಮಾಡಿದ್ರು. ನಾನು ಅದನ್ನು ರಾಜೀನಾಮೆ ಕೊಟ್ಟೆ. ನಾನು ಯಾಕೆ ಅಂತಂದ್ರೆ ಅಲ್ಲಿ ಏನು ಕೆಲಸ ಮಾಡಲಿಕ್ಕೆ ನಮ್ಮನ್ನು ಬಿಡಲಿಲ್ಲ. ಅಲ್ಲಿ MLA ಆಯಿತು, ಅದಕ್ಕೂ ಕೂಡ ಇಂಟರ್ವೆನ್ಷನ್, ಎಸ್ ಅದಕ್ಕೂ ರಾಜೀನಾಮೆ ಕೊಟ್ಟು ನಿಮ್ಮನ್ನು ತೆಗೆದು ರಾಜಕೀಯದಲ್ಲಿ ಅವೆಲ್ಲ ಇದೆ. ಬಟ್ ಇಷ್ಟಾದರೂ ಕೂಡ ನಾನು ಓಪನ್ ಆಗಿ ಹೇಳಿದ್ದೀನಿ, ದೇವೇಗೌಡರ ಸಹಾಯ ಜನ್ಮ ಇರೋ ತನಕ ನೆನಿತೀನಿ. ನಿಮ್ಮ ಫೋಟೋನ ನಾನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರಿ, ಅದು ಬೇರೆ. ಹಾಗಾದರೆ ಮೋದಿ ಏನು ಮಾಡಿದ್ದಾರೆ? ಯಾವ ಬಡವರ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇಲ್ಲಿ ಹೇಳಿಯಪ್ಪ. ಇನ್ನೊಂದು ಮನೆ ಎಂತೆಂತಾದ್ರೂ ಬರೀ ಭಾಷಣಗಳು ನಡೀತಾ ಇದ್ದಾವೆ. ಅಲ್ಲ ರೀ, ಇಂದಿರಾ ಗಾಂಧಿ 20 ಅಂಶದ ಕಾರ್ಯಕ್ರಮಗಳು, ಆರ್ಥಿಕ ಕಾರ್ಯಕ್ರಮಗಳು ಎಷ್ಟೆಲ್ಲ ಆಗೋಯ್ತು ಕಟ್ಟಿಟ್ಟು. ನೆಹರು ಆಧುನಿಕ ಭಾರತವನ್ನು ಕಟ್ಟಿದಂಥವ್ರು. ರಾಜೀವ್ ಗಾಂಧಿ ಕಂಪ್ಯೂಟರೈಸ್ಡ್. ಇವತ್ತೆಲ್ಲ ಹಿಡ್ಕೊಂಡಿರಲ್ಲ, ಹಿಂಗೆ ಮಾತಾಡ್ತಿರಲ್ಲ, ದೇಶ ವಿದೇಶಗಳು ಹೆಂಡತಿ ಪಕ್ಕ ಎಲ್ಲ ಯಾರು ತಂದಿದ್ದು ಈ ದೇಶಕ್ಕೆ? ರಾಜೀವ್ ಗಾಂಧಿ ಅವ್ರ ಬಗ್ಗೆ ಮಾತಾಡಿದೆ ನೀವು. 60 ವರ್ಷಗಳಿಂದ ನಾನು ಇಂಥ ಪ್ರಧಾನಮಂತ್ರಿ ನೋಡಿಲ್ಲ. ಅಯ್ಯೋ ದೇವರೇ, ದೇವೇಗೌಡ್ರೆ, ನಿಮ್ಮ ಕಣ್ಣಿಗೆ ನೆಹರು ಕಾಣ್ತಾ ಇಲ್ವಾ? ಅವ್ರ ಕಾರ್ಯಕ್ರಮಗಳು ಕಾಣ್ತಾ ಇಲ್ವಾ? ಇಂದಿರಾ ಗಾಂಧಿಯವ್ರ ಕಾರ್ಯಕ್ರಮ ಕಾಣ್ತಾ ಇಲ್ವಾ? ರಾಜೀವ್ ಗಾಂಧಿಯವರ ಫೋನ್ ನಿಮ್ಮ ಹತ್ರ ಇಲ್ವಾ? ವಯಸ್ಸಾದರೂ ಹಿಡ್ಕೋತಿರಲ್ಲ, ಅಲ್ಲಿಲ್ವಾ ನಿಮ್ಮ ಹತ್ರ? ಅದಕ್ಕೆ ನಾನು ಹೇಳಿದ್ದು ಅಲ್ಲ. ದೇವೇಗೌಡರಿಂದ ಒಬ್ಬ ಧೀಮಂತ ನಾಯಕರಿಂದ ಸುಮ್ಮನೆ ಹೊಗಳುವಂಥದ್ದನ್ನು ಯಾರೂ ಸಹಿಸಲ್ಲ. ಅದನ್ನು ಪರಿಗಣಿಸೋದು ಇಲ್ಲ ಯಾರನ್ನು ಕೂಡ.